ನೋಡಿ, ಯಾವಾಗ ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗೋದಕ್ಕೆ ಶುರುವಾದವೋ ಬೇರೆ ಬೇರೆ ಏರ್ಲೈನ್ಸ್ ಅವರು ಯದ್ವಾ ತದ್ವಾ ರೇಟನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ ಮಧ್ಯಪ್ರವೇಶ ಮಾಡಿದೆ ಕೇಂದ್ರ ಸರ್ಕಾರ. ದೇಶಾದ್ಯಂತ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆಯಲ್ಲ, ಇತರೆ ಏರ್ಲೈನ್ಸ್ ಸಂಸ್ಥೆಗಳಿಗೆ ಟಿಕೆಟ್ ದರ ಹೆಚ್ಚಳ ಮಾಡಿಕೊಂಡಿದ್ರು. ಬೆಂಗಳೂರು ಟು ಡೆಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೆ, ನಾರ್ಮಲ್ ಡೇಸ್ನಲ್ಲಿ 7,000-7,500 ಸಾವಿರ ಇದ್ದಿದ್ದು 40,000 ಮಾಡಿದ್ದಾರೆ. 40,000 ಬೇರೆ ಏರ್ಲೈನ್ಸ್ ಅವರು. ದರ ಹೆಚ್ಚಳ ಬೆನ್ನಲ್ಲೇ ಮಧ್ಯಪ್ರವೇಶ ಮಾಡಿದೆ ಕೇಂದ್ರ. ನಿಗದಿಪಡಿಸಿರುವ ದರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಂದರೆ ಮೊದಲೇನು ನಿಗದಿಪಡಿಸಿದ್ದಾರೆ ಅದೇ ರೇಟ್, ಪರಿಸ್ಥಿತಿ ಹತೋಟಿಗೆ ಬರುವವರೆಗೂ ಇದನ್ನು ಪಾಲಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ದೀಪಾವಳಿ ದಸರಾ ಸಂದರ್ಭದಲ್ಲಿ ಪ್ರೈವೇಟ್ ಬಸ್ ಅವ್ರು ಮಾಡ್ತಾರೆ ಹಿಂಗೆ ಯಾವಾಗಲೂ, ಅದೇ ಥರ ಫ್ಲೈಟ್ ಅವರು ಮಾಡ್ಕೊಂಡು ಕೂತಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಾನು ಈಗಷ್ಟೇ ಚೆಕ್ ಮಾಡ್ತಾ ಇದ್ದೆ, ಬೆಂಗಳೂರು ಟು ಡೆಲ್ಲಿ ನಾರ್ಮಲ್ ಡೇಸಲ್ಲಿ 7,000-7,500 ರೂಪಾಯಿ ಇರುತ್ತೆ. ಈಗ 40,000-45,000 ಬೇರೆ ಬೇರೆ ಏರ್ಲೈನ್ಸ್ನಲ್ಲಿ. ಏನು ಹೇಳೋರು ಕೇಳೋರು ಇಲ್ವಾ? ಈಗ ಕೇಂದ್ರ ಪ್ರವೇಶದಿಂದ ಇದೆಲ್ಲ ನಾರ್ಮಲ್ ರೇಟಿಗೆ ಬರೋ ಸಾಧ್ಯತೆ ಇದೆಯಾ ಅಂತ? ನೋಡಿ, ಪ್ರತಿ ಸಲನೂ ಕೂಡ ಏರ್ಲೈನ್ಸ್ಗಳು ಅಡ್ಡಾದಿಡ್ಡಿಯಾಗಿ ಬೆಲೆಗಳನ್ನು ನಿಗದಿ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಲೆಗಳನ್ನು ಇಳಿಕೆ ಮಾಡಿದ್ದುಂಟು. ಆದರೆ ಕಳೆದ 4-5 ದಿನಗಳಿಂದ ಏನು ಬೆಳವಣಿಗೆಗಳಾಗ್ತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಟಿಕೆಟ್ ರೇಟ್ ಏರಿಕೆ ಆಗಿರುವಂಥದ್ದು. ಆದರೆ ಈವರೆಗೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡಿರಲಿಲ್ಲ. ಆದರೆ ಇವತ್ತು ಅಂತಿಮವಾಗಿ ಮಧ್ಯಪ್ರವೇಶ ಮಾಡಿ ಬೆಲೆ ನಿಯಂತ್ರಣಕ್ಕೆ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಮುಖ್ಯವಾಗಿ ನೋಡಿ, ಏರ್ ಇಂಡಿಯಾ ಬಹಳ ದೊಡ್ಡ ಪೋರ್ಟ್ಫೋಲಿಯೋನ ಹೊಂದಿರುವಂಥದ್ದು. ಡೊಮೆಸ್ಟಿಕ್ ಏರ್ಲೈನ್ಸಲ್ಲಿ ಒಂದು ರೀತಿ ರಾಜನಂತೆ ಮೆರಿತಾ ಇರುವಂಥದ್ದು. ಅತಿ ಹೆಚ್ಚು ಡೊಮೆಸ್ಟಿಕ್ ಫ್ಲೈಟ್ಗಳು ಇಂಡಿಗೋದೇ ಇರುವಂಥದ್ದು. ಇಂಡಿಗೋದಲ್ಲಿ ಯಾವಾಗ ಸಮಸ್ಯೆ ಕಂಡು ಬಂತು, ಉಳಿದಂಥ ಎಲ್ಲ ಏರ್ಲೈನ್ಗಳು ಕೂಡ ಇತರೆ ಮಹಾನಗರಗಳಿಗೆ ಸಂಪರ್ಕಿಸುವಂತಹ ರೂಟ್ಗಳಿಗೆ 10ಕ್ಕಿಂತ ಹೆಚ್ಚು ಪಟ್ಟು ದರವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿದರು. ನೋಡಿ, ಬೆಂಗಳೂರಿಂದ ಡೆಲ್ಲಿಗೆ ನೀವು ಹೇಳ್ತಾ ಇದ್ರಿ 7,000-7,500. ಇನ್ನೂ ಸಾಮಾನ್ಯ ದಿನಗಳಲ್ಲಿ ನಾವು ಗಮನಿಸೋದಾದರೆ 4,500ರಿಂದ 5,500-6,000 ರೂಪಾಯಿ ಒಳಗಡೆ ನಮಗೆ ಟಿಕೆಟ್ ಸಿಕ್ಬಿಡುತ್ತೆ. ಸೊ ಅದೇ ರೀತಿ ಅಂದರೆ ಈಗಲೂ ಕೂಡ ಸಿಗಬೇಕಾಗಿತ್ತು. ಆದರೆ ಈಗ 40,000ರಿಂದ 50,000 ರೂಪಾಯಿಗೆ ಟಿಕೆಟ್ ದರ ನಿಗದಿ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ನಿನ್ನೆ ಮೊನ್ನೆ ಎಲ್ಲ 70,000-80,000 ರೂಪಾಯಿ ಆಗಿತ್ತು. ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ ಏನಂದ್ರೆ, ನಿನ್ನೆ ಶುಕ್ರವಾರ ಆಗಿತ್ತು, ವೀಕೆಂಡ್ ಆಗಿತ್ತು. ಒಂದು ಕಡೆಗೆ ಸಂಸತ್ ಕಲಾಪ ನಡೀತಾ ಇದೆ, ಸಂಸದರೆಲ್ಲರೂ ಕೂಡ ವಾಪಸ್ ಅವರವರ ಕ್ಷೇತ್ರಗಳಿಗೆ ಹೋಗಬೇಕು. ಮತ್ತೊಂದು ಕಡೆ ಜನರು ಅಥವಾ ವೀಕೆಂಡ್ಗೆ ಬೇರೆ ಬೇರೆ ನಗರಗಳಿಗೆ ತೆರಳುವಂಥ ಜನರು ಕೂಡ ಇತ್ತು. ಹ್ಯೂಜ್ ಟ್ರಾಫಿಕ್ ಇದ್ದಂಥ ಹಿನ್ನೆಲೆಯಲ್ಲಿ ಬೆಲೆಗಳನ್ನು ಆಟೋಮೆಟಿಕ್ ಆಗಿ ಏರಿಸುವಂಥ ಕೆಲಸವನ್ನು ಮಾಡಿದ್ರು. ನಿನ್ನೆ 10ಕ್ಕಿಂತ ಹೆಚ್ಚು ಪಟ್ಟು ಟಿಕೆಟ್ ದರಗಳನ್ನು ನಿಗದಿಪಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಯಾವಾಗ ಸಾರ್ವಜನಿಕ ವಲಯದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೀಕೆ ವ್ಯಕ್ತ ಆಯಿತು, ಇವತ್ತು ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿರುವಂಥದ್ದು. ಪರಿಷ್ಕೃತ ದರವನ್ನು ಕೂಡಲೇ ಅಪ್ಡೇಟ್ ಮಾಡಬೇಕು, ಮತ್ತೆ ನಾಮಿನಲ್ ದರಗಳನ್ನು ಫಿಕ್ಸ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಹ್ಯೂಜ್ ಟ್ರಾಫಿಕ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಮ್ಯಾಕ್ಸಿಮಮ್ ದರಗಳು ಅಂತ ಒಂದು ಇರುತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಿಂದ ದೆಹಲಿಗೆ ಗರಿಷ್ಠ 10,000-12,000 ರೂಪಾಯಿ ನೀವು ವಿಧಿಸಬಹುದು ಅನ್ನುವಂಥ ನಿಯಮಗಳಿರುತ್ತೆ. ಅದಕ್ಕಿಂತ ಹೆಚ್ಚು ಟಿಕೆಟ್ ದರವನ್ನು ನಿಗದಿ ಮಾಡುವಂತಿಲ್ಲ. ಅದೇ ರೀತಿ ಬೇರೆ ಬೇರೆ ಮಾರ್ಗಗಳಿಗೂ ಕೂಡ ತನ್ನದೇ ಆದಂಥ ದರವನ್ನು ನಿಗದಿ ಮಾಡಿರುತ್ತೆ ಕೇಂದ್ರ ಸರ್ಕಾರ. ಸೊ ಆ ದರವನ್ನು ಅಥವಾ ಒಂದು ಡೆಡ್ಲೈನ್ ಏನಿದೆ ಅದನ್ನು ಕ್ರಾಸ್ ಮಾಡುವಂತಿಲ್ಲ. ಈಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದೇ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಬೇಕಾಬಿಟ್ಟಿಯಾಗಿ ದರಗಳನ್ನು ನಿಗದಿ ಮಾಡಬಾರ್ದು, ನಾಮಿನಲ್ ಪ್ರೈಸ್ ಏನಿದೆ ಅದನ್ನು ಮಾತ್ರ ನಿಗದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬಹುತೇಕ ನಾಳೆ ಅಷ್ಟೊತ್ತಿಗೆ ವಿಮಾನಗಳ ಟಿಕೆಟ್ ದರ ಏನಿದೆ ಅದು ಕಡಿಮೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ನೋಡಿ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಅಲ್ಲಿ ಕ್ಯಾನ್ಸಲ್ ಆಗಿರೋದು ಇಂಡಿಗೋ ಫ್ಲೈಟ್. ಬೆಂಗಳೂರಿನಿಂದ ಪುಣೆ, ಬೆಂಗಳೂರಿನಿಂದ ಮುಂಬೈಗೆ ಜನ ಬಸ್ಸಲ್ಲಿ ಹೋಗ್ತಾರೆ ಅಂತ ಬಸ್ನವರು ರೇಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬಸ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಂತ. ಹಾಗಾಗಿ ಎಲ್ಲ ರೀತಿಯಲ್ಲೂ ತೊಂದರೆಗಳು ಜಾಸ್ತಿ.